ಮಕ್ಕಳಿಗೆ ತುಂಬಾ ಒಳ್ಳೆಯದ್ದು. ಹೂವಳ್ಳಿ ಅಂಬರೀಶ್ ಪ್ರಥಮ ದರ್ಜೆ ಕಾಲೇಜುಗಳ ಕ್ರೀಡಾಕೂಟವನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಆಯೋಜಿಸಲಾಗಿದ್ದು, ವಾಲಿಬಾಲ್ ಹಾಗೂ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಲಾಗಿತ್ತು. ಎರಡು ಕ್ರೀಡೆಗಳಲ್ಲಿ ಬಹಳಷ್ಟು ಜನರು ಪಂದ್ಯಗಳಲ್ಲಿ ಭಾಗವಹಿಸಿ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳು ಜಯಗಳಿಸಿದರೆ, ಕಬಡ್ಡಿ ಪಂದ್ಯಾವಳಿಯಲ್ಲಿಯೂ ಸಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳೇ ಜಯಗಳಿಸಿದ್ರು. ಕ್ರೀಡಾಕೂಟದಲ್ಲಿ ಭಾಗಿಯಾಗಿದ್ದ ವಿದ್ಯಾರ್ಥಿಗಳಿಗೆ ಟಿ ಶರ್ಟ್ ಹಾಗೂ ಟ್ರೋಫಿಗಳನ್ನು ಶ್ರೀನಿವಾಸಪುರ ತಾಲೂಕಿನ ಹೂವಳ್ಳಿ ಗ್ರಾಮದ ಅಂಬರೀಶ್ ವಿತರಿಸಿದ್ರು. ಕ್ರೀಡಾಕೂಟಗಳಲ್ಲಿ ಭಾಗಿಯಾಗಿದ್ದ ವಿದ್ಯಾರ್ಥಿಗಳಿಗೆ ಶುಭ ಕೋರಿ, ಕ್ರೀಡೆಗಳಲ್ಲಿ ವಿದ್ಯಾರ್ಥಿಗಳು ಭಾಗಿಯಾಗೋದ್ರಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದು ಹಾಗೂ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿಯೂ ಒಂದೊಂದು ಪ್ರತಿಭೆ ಅಡಗಿರ್ತದೆ. ಆ ಪ್ರತಿಭೆಯನ್ನ ಅವಕಾಶ ಬಂದಾಗ ಪ್ರದರ್ಶಿಸಬೇಕು ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು, ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ತಾಲೂಕು ಮಟ್ಟದ ಒಂದು ವಾಲಿಬಾಲ್ ಮತ್ತು ಕಬಡ್ಡಿಯನ್ನು ನಮ್ಮ ಕಾಲೇಜಿಂದ ಆರ್ಗನೈಸ್ ಮಾಡಿದ್ದೀವಿ. ಅದಕ್ಕೆ ನಮ್ಮ ಅಂಬರೀಶ್ ಸರ್ ಅವರು ಕೆಲವೊಂದು ದಾನವನ್ನು ಮಾಡಿದ್ದಾರೆ. ಆ ಕೆಲವು ಶೀಲ್ಡು, ಕೆಲವು ಟಿ ಶರ್ಟ್ಸ್ ಕೊಟ್ಟಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ನಿಮ್ಮೆಲ್ಲರೂ ಪರವಾಗಿ ಅವರಿಗೆ ಸ್ವಾಗತ ಕೋರುತ್ತಾ ಧನ್ಯವಾದಗಳನ್ನು ವಿಶೇಷವಾಗಿ ಇವರು ನಮ್ಮ ಸ್ಟೂಡೆಂಟು ಚಿಂತಾಮಣಿಯಲ್ಲಿ 24 ಅವರ್ಸ್ ಅದರಲ್ಲಿ ಸ್ಟೇಡಿಯಂಲ್ಲಿ ಆಡ್ತಿರ್ತಾರೆ. ಅವರು ಇಂಟರ್ನ್ಯಾಷನಲ್ ಲೆವೆಲ್ಗೆ ಅಥ್ಲೆಟಿಕ್ ಅವರು ಅಲ್ಲಿ ಬೇರೆ ಬೇರೆ ದೇಶಗಳು ಪಾರ್ಟಿಸಿಪೇಟ್ ಮಾಡ್ಕೊಂಡಿದ್ದಾರೆ. ಅವನ ಹೆಸರು ಮಂಜುನಾಥ್ ಅಂತ. ಅವನಿಗೆ ಅಡ್ರೆಸ್ ಒಂದು ಚಾಕು ಮಂಜು ಅಂತ ಕರಿತೀವಿ ನಾವು. ಚಾಕು ತುಂಬ ಒಳ್ಳೆ ಹುಡುಗ, ಭಾಳ ನಿಯತ್ತೆ ಕೆಲಸ ಮಾಡ್ತಾನೆ. ಇವತ್ತು ಚಾಲೆಂಜ್ ಮಾಡ್ತೇನೆ, ಈ ಯಾವ ನಮ್ಮ ಕಾಲೇಜಲ್ಲಿ ಕೂಡ ಅವ್ನ ಮೇಲೆ ಫೈಟ್ ಮಾಡೋಕ್ಕಲ್ಲ, ಅಷ್ಟೊಂದು ಶಕ್ತಿ ಇದೆ ಅವ್ರ ಹತ್ರ. ಅವ್ನು ಕಾಣ್ತಾರೆ ಅಷ್ಟೇ. ಅವರು ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಅವ್ರಿಗೆ ಸ್ವಾಗತ ಕೋರ್ತಾ ಕುತ್ಕೊಂಡ್ಬಂದು ಇಲ್ಲಿ